ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ಪಟ್ಟಣದ ಪುರಸಭೆಯ ಕಟ್ಟಡದ ಮುಂಭಾಗ ಶೌಚಾಲಯಕ್ಕೆ ಹೊಂದಿಕೊಂಡಂತೆ ಇರುವ ಸಾರ್ವಜನಿಕ ರಸ್ತೆಯಲ್ಲಿ ಖಾಸಗಿ ವ್ಯಕ್ತಿ ಗೋಡೆ ಕಟ್ಟಿ ಶೆಲ್ಟರ್ ನಿರ್ಮಿಸಲು ಮುಂದಾಗಿದ್ದರು. ಈ ಅಕ್ರಮದ ಬಗ್ಗೆ ಸಾರ್ವಜನಿಕರು ಪುರಸಭೆ ಅಧಿಕಾರಿಗಳಿಗೆ ದೂರು ನೀಡಿದ್ದು, ಈ ಅಕ್ರಮ ಗೋಡೆಯನ್ನು ತೆರವುಗೊಳಿಸಬೇಕೆಂದು ಮನವಿ ಮಾಡಿಕೊಂಡಿದ್ದರು. ಈ ಸಂಬಂಧ ಪುರಸಭೆ ಅಧಿಕಾರಿಗಳು ಸಿಬ್ಬಂದಿಗಳ ಜೊತೆಗೂಡಿ ಸ್ಥಳಕ್ಕೆ ಆಗಮಿಸಿ ಅಕ್ರಮ ಗೋಡೆ ಮತ್ತು ಶೆಲ್ಟರ್ ಅನ್ನು ತೆರವುಗೊಳಿಸಿದರು. ಈ ಅಕ್ರಮ ಗೋಡೆ ನಿರ್ಮಾಣದ ಸಂಬಂಧ ಪುರಸಭೆಯ ಕಂದಾಯ ಅಧಿಕಾರಿ ಹನುಮಂತರಾಜು ಮಾತನಾಡಿ, ಪುರಸಭೆ ವ್ಯಾಪ್ತಿಯ ಆಸ್ತಿಗಳನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ. ಸಾರ್ವಜನಿಕರ ದೂರಿನ ಮೇರೆಗೆ ಅಕ್ರಮ ಗೋಡೆಗಳನ್ನು ತೆರವುಗೊಳಿಸಿ ಮುಕ್ತ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಎಂದರು. ನನ್ನ ಹೆಸರು ಹನುಮಂತರಾಜು ಅಂತ. ನಾನು ನಾಗಮಂಗಲ ಪುರಸಭೆಯಲ್ಲಿ ಕಂದಾಯ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತೀನಿ. ಇವತ್ತಿನ ಸಂತೆ ಬೀದಿ ಹೋಗೋ ರಸ್ತೆಯಲ್ಲಿ ಅಥವಾ ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಶೌಚಾಲಯದ ಪಕ್ಕದಲ್ಲಿ ಅನಧಿಕೃತವಾಗಿ ಒಂದು ಕಟ್ಟಡ ಕಟ್ಟಿದ್ರು. ಆ ಕಟ್ಟಡದ ಬಗ್ಗೆ ಇಲ್ಲಸಲ್ಲದ ಆರೋಪಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದ್ದು. ಹಾಗೂ ಸಾರ್ವಜನಿಕರು ದೂರವಾಣಿ ಮೂಲಕ ಸಾಹೇಬರಿಗೆ ಮತ್ತು ನಮಗೆ ಹೇಳಿದರು, ಹಿಂಗೆ ಕಟ್ತಾ ಇದ್ದೀರಲ್ಲ. ಅದು ಹೋಗಿ ನೋಡಿದ್ರೆ ನಮ್ಮ ಜಾಗದಲ್ಲೇ ಕಟ್ಟಡ ನಿರ್ಮಿಸಿ ಅದಕೊಂಡು ಡೋರ್ ಎಲ್ಲ ಹಾಕಿದರು. ಅದನ್ನು ನಮ್ಮ ಮುಖ್ಯಾಧಿಕಾರಿಗಳ ಮೌಖಿಕ ಆದೇಶದಂತೆ ಈಗ ನಮ್ಮ ಸಿಬ್ಬಂದಿಯೊಂದಿಗೆ ಕಂದಾಯ ನಿರೀಕ್ಷಕರು ಮತ್ತು ನಮ್ಮ ವಿಷಯ ನಿರ್ವಾಹಕರು, ಬಿಲ್ ಕಲೆಕ್ಟರ್ಗಳ ಸಹಾಯದೊಂದಿಗೆ ಮತ್ತು ನಮ್ಮ ಪೌರ ಕಾರ್ಮಿಕರ ಸಹಾಯದೊಂದಿಗೆ ಹೋಗಿ ಆ ಕಟ್ಟಡನ ತೆರವುಗೊಳಿಸಿದ್ದೀವಿ. ಇದೇ ರೀತಿ ನಮ್ಮ ಪುರಸಭೆಯ ವ್ಯಾಪ್ತಿಯಲ್ಲಿ ನಮ್ಮ ಸುತ್ತಿನಲ್ಲಿರುವ ಜಾಗಗಳಲ್ಲಿ ಅನಧಿಕೃತವಾಗಿ ಯಾರಾದರೂ ಈ ರೀತಿ ಕಟ್ಟಡ ನಿರ್ಮಿಸಲು ಕಂಡು ಬಂದರೆ ಯಾವುದೇ ಮುನ್ಸೂಚನೆ ನೀಡಿದರೆ ಈ ಕಟ್ಟಡವನ್ನು ತೆರವುಗೊಳಿಸ್ತೀವಿ. ಸಮಾಜ ಸೇವಕ ಗೋಪಿ ಮಾತನಾಡಿ, ಪುರಸಭೆ ಜಾಗದಲ್ಲಿ ಅಕ್ರಮ ಕಟ್ಟಡ ಮತ್ತು ಗೋಡೆಗಳನ್ನು ಕಟ್ಟುವುದು ಅಪರಾಧವಾಗಿರುತ್ತದೆ. ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಈ ರೀತಿ ಗೋಡೆಯ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡುವುದು ಎಷ್ಟು ಸರಿ? ಪುರಸಭೆ ಅಧಿಕಾರಿಗಳು ಈ ಸಂಬಂಧಪಟ್ಟ ಕ್ರಮ ವಹಿಸಬೇಕೆಂದು ಮನವಿ ಮಾಡಿಕೊಂಡರು. ಪುರಸಭೆ ಮುಂಭಾಗ ಇರುವಂಥ ಜಾಗವನ್ನು ಅತಿಕ್ರಮವಾಗಿ ಕಬ್ಜಾ ಮಾಡಿಕೊಂಡು ರೋಲಿಂಗ್ ಶೆಡ್ ಹಾಕಿ ಬಾಡಿಗೆ ಪಡೆದುಕೊಳ್ಳುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಸುಮ್ಮನೆ ಇರುವುದು ನೋಡಿದರೆ ವಿಪರ್ಯಾಸವೇ ಸರಿ. ಆದ ಕಾರಣ ಮುಖ್ಯಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.